ಪ್ರವಾಸ ಪಿಕ್ನಿಕ್ಕಿಗೆ ಹೋಗೋ ಮುಂದೆ ಹಿಂಗೆ ಬುತ್ತಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂತಂದ್ರೆ ಮಕ್ಕಳ ಟಿಫಿನ್ ಬಾಕ್ಸಿಗೆ, ಆಫೀಸಿನ ಲಂಚ್ ಬಾಕ್ಸಿಗೆ ಬುತ್ತಿ ಕಟ್ಲಾರ್ದ ಹಂಗೆ ಹಾಕ್ಬೋದು. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ 2 ಥರದ್ದು ಖಾರದ ಬುತ್ತಿ ರೆಸಿಪಿ ಶೇರ್ ಮಾಡಕತ್ತೀನಿ ರೀ. ಈ 2 ರೆಸಿಪಿ ಒಳಗೆ ನಿಮ್ಗೆ ಯಾವ್ದು ಲೈಕ್ ಆತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮೊದಲ ಬುತ್ತಿಗೆ ಹಾಕಕ್ಕೆ ಖಾರ ರೆಡಿ ಮಾಡ್ಕೊಳಕತ್ತೀನಿ ರೀ. ಖಾರ ಕಲ್ಲಾಗ 1 ಚಮಚ ಜೀರಿಗೆ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ತುರಿದಿದ್ದು ಒಣ ಕೊಬ್ಬರಿ, ಕೊತ್ತಂಬರಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಇದನ್ನು ಕಲ್ಲಾಗ ಚಲೋತೆಗೆ ಅರಿತೀನಿ. ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ, ಸ್ವಲ್ಪ ಅವಳು ಚೋಳು ಅಂದ್ರೆ ತರಿ ತರಿ ಇದ್ರೆ ನಡಿತೈತಿ. ಈಗ ಇದನ್ನು ಚಂದಂಗೆ ತೆಗೆದು ಒಂದು ಬಟ್ಲಾಗ ಹಾಕಿ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಈ ಕಡೆ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ರೀ. ಎಣ್ಣೆ ಚಲೋತ್ತಂಗೆ ಬಿಸಿ ಆದಮೇಲೆ 1 ಚಮಚದಷ್ಟು ಸಾಸಿವೆ ಹಾಕಿದ್ದೆ ರೀ. ಸಾಸಿವೆ ಹಿಂಗೆ ಚಲೋತ್ತಂಗೆ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವು ಮತ್ತು ಕತ್ತರಿಸಿದ್ದು ಒಂದು ಉಳ್ಳಾಗಡ್ಡಿ ಹಾಕಿ ಹುರಿಯಾಕತ್ತೀನಿ ರೀ. ಆಮೇಲೆ ಒಂದು ಸಣ್ಣ ಚಮಚದಷ್ಟು ಅರಿಶಿನ ಪುಡಿ, ಕಲ್ಲಾಗ ಕುಟ್ಟಿದ ಹಸಿ ಖಾರ ಹಾಕಿ ಒಂದು 10-15 ಸೆಕೆಂಡ್ ಇದನ್ನು ಹುರಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಒಂದು ದೊಡ್ಡ ಚಮಚದಷ್ಟು ಹುರಿದಿದ್ದು ಗುರೆಳ್ಳು ಪುಡಿ ಹಾಕಿದ್ದಾರೆ. ಇದಕ್ಕೆ ಕುರೇಶಾನಿ, ಹುಚ್ಚೆಳ್ಳು, ಕಾರೆಳ್ಳು ಅಂತ ಹಿಂಗೆ ಬೇರೆ ಬೇರೆ ಹೆಸರೆಲ್ಲ ಕರೀತಾರೆ. ನಿಮ್ಮ ಊರಾಗ ನೀವು ಇದನ್ನು ಏನಂತ ಕರೀತೀರಿ ಮತ್ತು ನಿಮ್ಮ ಊರು ಯಾವುದಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಕತ್ತೀನಿ ರೀ. ಸಣ್ಣ ಉರಿ ಒಳಗೆ ಇದನ್ನು ಒಂದು 2 ನಿಮಿಷ ಚಲೋತ್ತಂಗೆ ಹುರಿಬೇಕು. ಈ ಬುತ್ತಿ ಟೇಸ್ಟ್ನಾಗ ಸ್ವಲ್ಪ ಖಾರ ಸ್ವಲ್ಪ ಹುಳಿ ಇರ್ತೈತಿ. ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಖಾರ ಉಪ್ಪು ಹುಳಿನ ಹೆಚ್ಚು ಕಡಿಮೆ ಹಾಕ್ಕೊಂಡ್ರು ನಡಿತೈತಿ. ಖಾರ ಉಪ್ಪು ಹುಳಿ ಬೆಲ್ಲ ಎಲ್ಲ ಚಲೋತ್ತಂಗೆ ಸ್ವಲ್ಪ ಹೊತ್ತನ ಹುರಿದ್ಮೇಲೆ ಹೊಂದ್ಕೋತಾವ್ರಿ. ಅವಾಗ ನಾವು ರೈಸ್ ಹಾಕಬೇಕು. ಸಣ್ಣಗೆ ಕತ್ತರಿಸಿದ್ದು ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚಲೋತ್ತಂಗೆ ಮಿಕ್ಸ್ ಮಾಡಬೇಕು. ಒಂದು 2-3 ನಿಮಿಷ ಸಣ್ಣ ಉರಿ ಒಳಗೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಖಾರ ಉಪ್ಪು ಎಲ್ಲ ಸರಿ ಐತಿಲ್ಲ ಅಂತೇಳಿ ಒಂದು ಸಲ ಚೆಕ್ ಮಾಡಿರಿ. ಆಮೇಲೆ ಗ್ಯಾಸ್ ಆಫ್ ಮಾಡಿರಿ. ಇದನ್ನು ನೀವು ಹಿಂಗೆ ಸರ್ವ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಈ ಥರ ಬುತ್ತಿ ಮಾಡ್ಬೋದು. ಹಿಂಗೆ ಸರಿಯಾಗಿ ಚಲೋತ್ತಂಗೆ ಒತ್ತಿ ಉಂಡೆ ಕಟ್ಟಿದ್ದಂಗೆ ಕಟ್ಟಿದ್ರೆ ಆತ್ರಿ ಖಾರದ ಬುತ್ತಿ ರೆಡಿ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತಪ್ಪ ಅಂತೇಳಿ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ನೆಕ್ಸ್ಟ್ ಈಗ ಇನ್ನೊಂದು ಥರದ್ದು ಖಾರದ ಬುತ್ತಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲ ನಾ ಇಲ್ಲೇ ಫ್ರೆಶ್ ರೈಸ್ ಮಾಡಿ ಇಟ್ಕೊಂಡಿನಿ ರೀ. ಇದು ಇನ್ನೂ ಭಾಳ ಬಿಸಿ ಐತಿ. ಈಗ ಒಂದು ಬಟ್ಲ ತೊಗೊಂಡು ಹಿಂಗೆ ಇದನ್ನು ಚಲೋತ್ತಂಗೆ ಒತ್ಕೋಂತ ಹೋಗಬೇಕು, ಅಂದರೆ ಇದು ಮೆತ್ತಗಾಗ್ತೈತಿ. ಲಕ್ಷ್ಯ ಇರಲಿ, ತಣ್ಣಗಾದ್ಮೇಲೆ ಇದು ಉದುರಾಗ್ತೈತಿ. ಅದಕ್ಕೆ ಬಿಸಿ ಇದ್ದಾಗನೇ ಇದನ್ನು ಚಲೋತ್ತಂಗೆ ಒತ್ತಿ ಮೆತ್ತಗೆ ಮಾಡ್ಕೋಬೇಕು, ಅಂದ್ರೆ ಬುತ್ತಿ ಭಾಳ ರುಚಿ ಆಗ್ತೈತಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬೆನ್ನಿಗತ್ಲೆ ಆಯ್ತು. ಹಿಂಗೆ ಆಗಬೇಕು ಅಂದ್ರೆ ಬುತ್ತಿ ಭಾಳ ರುಚಿ ಆಗ್ತೈತಿ. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಮುಂದೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ರೀ. ಎಣ್ಣೆ ಚಲೋತ್ತಂಗೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಹಾಕಿದ್ದಾರೆ. 2 ಚಲೋತ್ತಂಗೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಮತ್ತು 1 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿದ್ದನ್ನು ಚಲೋತ್ತಂಗೆ ಹುರಿತೀನಿ. ಶೇಂಗಾನ ಕೆಂಪಗಾಗೋ ತನಕ ಫ್ರೈ ಮಾಡಿದ್ಮೇಲೆ ಈಗ ಇದ್ರಾಗ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದಾರೆ. ಇದನ್ನು ಸ್ವಲ್ಪ ಕೆಂಪಗಾಗೋ ತನಕ ಹುರಿತೀನಿ. ಆಮೇಲೆ ಒಂದು 10-15 ಸಿಪ್ಪಿ ಬಿಡಿಸಿದ ಬೆಳ್ಳುಳ್ಳಿ ಹೆಸಳನ್ನ ಸ್ವಲ್ಪ ಜಜ್ಜಿ ಹಾಕಕತ್ತೀನಿ ರೀ. ಇದನ್ನು ಎಣ್ಣೆಗೆ ಸ್ವಲ್ಪ ಹೊತ್ತನ ಚಲೋತ್ತಂಗೆ ಹುರಿತೀನಿ. ನೀವೇನರ ಬೆಳ್ಳುಳ್ಳಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ರೆ ನಡಿತೈತಿ. ಟ್ರಾವೆಲ್ ಮಾಡೋ ಮುಂದೆ, ಪಿಕ್ನಿಕ್ಕಿಗೆ ಹೋದಾಗ, ಇಲ್ಲ ಅಂತಂದ್ರೆ ಲಂಚ್ ಬಾಕ್ಸ್ಗೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಆಮೇಲೆ ಸಣ್ಣಗೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ ಹಾಕಿ ಇದನ್ನು ಎಣ್ಣೆಗೆ ಚಲೋತ್ತಂಗೆ ಹುರಿತೀನಿ. ಇಲ್ಲಿ ಎಲ್ಲ ಸಾಮಗ್ರಿನ ಎಣ್ಣೆಗೆ ಚಲೋತ್ತಂಗೆ ಹುರಿಯೋದು ಭಾಳ ಮುಖ್ಯ. ಈ ಬುತ್ತಿ ಜಲ್ದಿ ಹಾಳಾಗೋದಿಲ್ಲ ರೀ. 1-2 ದಿನ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಉಳ್ಳಾಗಡ್ಡಿನ ಹಿಂಗೆ ಚಲೋತ್ತಂಗೆ ಹುರಿದ್ಮೇಲೆ ಈಗ ಇದ್ರಾಗ ಹುಣಸೆಹಣ್ಣಿನ ರಸ ಹಾಕಕತ್ತೀನಿ ರೀ. ಸ್ವಲ್ಪ ಜಾಸ್ತಿನ ಹಾಕ್ರಿ, ಅಂದ್ರೆ ಬುತ್ತಿ ಜಲ್ದಿ ಹಾಳಾಗೋದಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಕತ್ತೀನಿ ರೀ. 2 ಟೇಬಲ್ ಸ್ಪೂನಷ್ಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ. ಸಣ್ಣ ಉರಿ ಒಳಗೆ ಇದನ್ನು ಸ್ವಲ್ಪ ಹೊತ್ತನ ಚಲೋತ್ತಂಗೆ ಹುರಿಬೇಕು. ಒಂದು ಸ್ವಲ್ಪ ಹೊತ್ತನ ಇದನ್ನು ಎಣ್ಣೆಗೆ ಹುರಿದ್ಮೇಲೆ ಈಗ ಇದ್ರಾಗ ಮೊದಲೇನು ಮೆತ್ತಗೆ ಮಾಡಿಟ್ಟಿದ್ನಲ್ರಿ ರೈಸ್, ಅದನ್ನು ಹಾಕಿ ಮಿಕ್ಸ್ ಮಾಡಕತ್ತೀನಿ.
ಇದು ಸ್ವಲ್ಪ ಗಂಟು ಇರ್ತೈತಿ. ಅದಕ್ಕೆ ಒಂದು ಚಮಚಲ್ಲಿ ಹಿಂಗೆ ಇದನ್ನು ಒತ್ಕೋಂತ ಸರಿಯಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚಲೋತ್ತಂಗೆ ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ಮಾಡಿ ನೋಡ್ರಿ. ಈಗ ಇನ್ನೂ ಸ್ವಲ್ಪ ಉಪ್ಪು ಖಾರ ಏನಾರ ಬೇಕಪ್ಪ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಹಾಕಿ ಮತ್ತು ಇದನ್ನು ಚಲೋತ್ತಂಗೆ ಮಿಕ್ಸ್ ಮಾಡಿರಿ. ಲಾಸ್ಟಿಗೆ ಸಣ್ಣಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಗ್ಯಾಸ್ ಆಫ್ ಮಾಡಿರಿ. ಇದನ್ನು ತಣ್ಣಗಾಗೋ ತನಕ ಹಿಂಗೆ ಬಿಡಬೇಕು. ಪೂರ ತಣ್ಣಗಾಗಬೇಕು. ಪೂರ ತಣ್ಣಗಾದ್ಮೇಲೆ ಇದನ್ನು ಅಂಗೈಲಿ ಚಲೋತ್ತಂಗೆ ಒತ್ತಿ ಮಿಕ್ಸ್ ಮಾಡಬೇಕು. ಆಮೇಲೆ ನಿಮಗೆ ಯಾವ ಸೈಜಿನ ಬುತ್ತಿ ಬೇಕಂತೇಳಿ ನೋಡ್ಕೊಂಡು ಹಿಂಗೆ ಒತ್ತಿ ಉಂಡೆ ಕಟ್ರಿ. ಈಗ ನೋಡ್ರಿ ನಮ್ಮ ಮೊದಲನೇ ಬುತ್ತಿ ರೆಡಿ ಆಯ್ತು. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಹಿಂಗೆ ಎಲ್ಲ ಬುತ್ತಿನ ಕಟ್ಟಿದ್ರೆ ಆಯ್ತು. ಖಾರದ ಬುತ್ತಿ ರೆಡಿ. ತೀರಾ ಸಣ್ಣ ಬುತ್ತಿ ಕಟ್ಟಕ್ಕೆ ಹೋಗ್ಬೇಡ್ರಿ. ಈ ಖಾರದ ಬುತ್ತಿ ಸ್ವಲ್ಪ ದೊಡ್ಡನೇ ಇರ್ತಾವೆ. ಕಡಕ್ ರೊಟ್ಟಿ, ಶೇಂಗಾ ಹಿಂಡಿ, ಅಗಸಿ ಹಿಂಡಿ ಮತ್ತು ಮೊಸರು ಜೋಡಿ ಮಸ್ತ್ ಖಾರ ಬುತ್ತಿನ ಎಂಜಾಯ್ ಮಾಡಿರಿ. ಸೊ ಫ್ರೆಂಡ್ಸ್, ಇವತ್ತಿನ ಈ 2 ಖಾರದ ಬುತ್ತಿ ನಿಮ್ಗೆ ಲೈಕ್ ಆಗಿರ್ಬೋದಂತ ಅಂದ್ಕೊಂಡೀನಿ. 2 ಬುತ್ತಿ ಒಳಗೆ ನಿಮಗೆ ಯಾವ ಬುತ್ತಿ ಲೈಕ್ ಆತಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.